ಕೋನಗಳನ್ನು ಆಂಗ್ಲ ಭಾಷೆಯಲ್ಲಿ ಡ್ಯಾಶ್ ಎನ್ನುವರು. ಆಂಗಿಲೋಸ್ ಎಂಬ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಪದದಿಂದ ಬಂದಿದೆ. ಆಂಗಿಲೋಸ್ ಎಂದರೆ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅಂತರವನ್ನು ಡ್ಯಾಶ್ ಎನ್ನುವರು. ಕೋನವು ಡ್ಯಾಶ್ ಕಿರಣಗಳು ಮತ್ತು ಡ್ಯಾಶ್ ಸಾಮಾನ್ಯ ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಕೋನಗಳನ್ನು ಸೂಚಿಸಲು ಡ್ಯಾಶ್ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತಾರೆ. ಕೋನದ ಅಂತ್ಯ ಬಿಂದುವನ್ನು ಡ್ಯಾಶ್ ಎನ್ನುವರು. ಕೋನವನ್ನು ಅಳತೆ ಮಾಡಲು ಡ್ಯಾಶ್ ಎಂಬ ಉಪಕರಣ ಬಳಸುತ್ತಾರೆ. ಕೋನದ ಅಳತೆಯನ್ನು ಡ್ಯಾಶ್ ಮಾನಗಳಲ್ಲಿ ಸೂಚಿಸುತ್ತಾರೆ.